ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ. ನಾವೆಲ್ಲರೂ ಜ್ಯೂಸ್ ಕುಡ್ದಾಯಿತು. ಅದಾದಮೇಲೆ ಅಮ್ಮಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಇವತ್ತು ಸ್ಟಿಚ್ ಬೀಡ್ಸೋಕ್ಕೆ. ಹಾಗಾಗಿ ಅವ್ರಿಗೆ ನೀಟಾಗಿ ರೆಡಿ ಮಾಡೋಣ ಅಂತೇಳಿ ಅವ್ರನ್ನೂ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ಹೋಗೋಣ ಅಂತ ಅಷ್ಟರಲ್ಲಿ ರೆಡಿ ಆದ್ವಿ. ಕರೆಂಟ್ ಹೋಯ್ತು. ಇನ್ನು ಅಮ್ಮನ್ನ ಲಿಫ್ಟಲ್ಲೇ ಕರ್ಕೊಂಡು ಹೋಗಬೇಕು. ನಡೆಸ್ಕೊಂಡೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಏನು ಮಾಡೋದು ಅಂತೇಳಿ ಕರೆಂಟ್ ಬರುವವರೆಗೂ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಕರೆಂಟ್ ಬಂತು. ಆಮೇಲೆ ಅಮ್ಮನ್ನ ರೆಡಿ ಮಾಡಿಕೊಂಡು ಮತ್ತೆ ಕರ್ಕೊಂಡೋಗಿ ಲಿಫ್ಟ್ ಹತ್ರ ಬಿಟ್ಟು ಕೆಳಗಡೆ ಹೋದ್ವಿ. ಕಾರು ಬುಕ್ ಮಾಡ್ಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ಫೋನ್ ಬಂತು, ಡಾಕ್ಟ್ರು ಇಲ್ಲ ಹೊರಟೋಗಿದ್ದಾರೆ ಅಂತ. ಸರಿ ಅಂತ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದು ಅಷ್ಟರಲ್ಲಿ ನಮ್ಮ ತಮ್ಮ ಬಂತು. ನಮ್ಮ ತಮ್ಮನ ಹತ್ರ ಮಾತಾಡಿಕೊಂಡು ಅವ್ರಿಗೂ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಿಕೊಟ್ವಿ. ಅವರು ಜ್ಯೂಸ್ ಕುಡ್ಕೊಂಡು ಹೊರಟ್ರು ಹೋಗಬೇಕು ಅಂದ್ಬಿಟ್ಟು. ನನ್ನ ಮಗಳು ಡ್ರೈ ಫ್ರೂಟ್ಸು ಪುಡಿ ಮಾಡೋದನ್ನ ಬುಕ್ ಮಾಡಿದ್ಲು. ಅದು ಇವತ್ತು ಮನೆಗೆ ಬಂತು. ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ನಾನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಪೌಡ್ರ್ ಆಯಿತು. ಬಟ್ಟೆಗಳು ಇಡೋಕ್ಕೆ ಅಂತ ಒಂದು ಬಾಕ್ಸ್ನ ಮೀಶೋದಲ್ಲಿ ಬುಕ್ ಮಾಡಿದ್ಲು. ಅದು ಕೂಡ ಮನೆಗೆ ಬಂತು. ತುಂಬಾ ಚೆನ್ನಾಗಿದೆ.